ಜ್ಯೋತಿ ಜ್ಯೋತಿ, ಊಟ ಮಾಡು ಬಾ ಅಮ್ಮ, ತುಂಬಾ ಹೊತ್ತಾಯ್ತು. ಜ್ಯೋತಿ, ಊಟಕ್ಕೆ ಬಾ ಅಮ್ಮ, ಬಾಗ್ಲು ತೆಗಿಯಮ್ಮ. ಜ್ಯೋತಿ 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 ಜ್ಯೋತಿ, ಬಾಗ್ಲು ತೆಗಿಯೇ. ರೀ, ಜ್ಯೋತಿ ಮಾತಾಡ್ತಿಲ್ಲ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಇರು ಬಾ, ಆ ಕಡೆ ಕಿಟಕಿಯಿಂದ ನೋಡೋಣ. ಜ್ಯೋತಿ 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 ಜ್ಯೋತಿ, ಬಾಗ್ಲು ತೆಗಿಯಮ್ಮ. ಯಾಕಮ್ಮ ಲೈಟ್ ಹಾಕ್ದೆ ಕತ್ಲಲ್ಲಿ ಕೂತಿದ್ಯಾ? ಜ್ಯೋತಿ, ಯಾಕೆ ಹಿಂಗ್ ಕೂತಿದ್ಯಾ? ಎದ್ದು ಬಂದು ಬಾಗ್ಲು ತೆಗಿಯೇ. ಜ್ಯೋತಿ ಜ್ಯೋತಿ ಇರ. ಜ್ಯೋತಿ, ಯಾಕೆ ಹಿಂಗ್ ಮಾಡ್ತಿದ್ಯಾ? ಹೋಗ್ಲಿ, ಏನಾಯ್ತು ಅಂತನಾದ್ರೂ ಹೇಳೆ. ಯಾರು ಏನ್ ಹೇಳಿದ್ರು? ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿದ್ಯಾ? ಹೋಗುವಾಗ ಚೆನ್ನಾಗೇ ಹೋದ್ಯಲೆ, ಬರುವಾಗ ಏನಾಯ್ತೆ? ಜ್ಯೋತಿ, ನೀನೇನೇ ಹೇಳದೇ ಇದ್ರು ನೀನು ಯಾಕೆ ಕೋಪ ಮಾಡ್ಕೊಂಡಿದೀಯ ಅಂತ ನನಗೆ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ, ಆದ್ರೆ ಏನು ಮಾಡಲ್ಲ ಅಷ್ಟೆ. ಯಾಕೆ ಹೇಳಿ? ನೀವೆಲ್ಲ ಗಂಡಸ್ರಲ್ವಾ? ಗಂಡಸ್ರಿಗೆ ಮಾತ್ರ ಸಪೋರ್ಟ್ ಮಾಡಿ. ಅದಕ್ಕೆ ತಾನೆ ಅಣ್ಣ ಅಂತ ನನ್ ದ್ರೋಣ ಅಣ್ಣನ ನನ್ ಸ್ವಂತ ಅಣ್ಣ ತರ ನೋಡ್ದೆ. ಆದ್ರೆ ಕೊನೆಗವನು ಆ ಶಿವರಾಜುಗೆ ಸಪೋರ್ಟ್ ಮಾಡ್ಬಿಟ್ರು. ಏನ್ ಮೋಡಿ ಮಾಡಿದಾನೋ ಏನೋ. ಶಿವರಾಜು ಅಂತ ಎಲ್ರೂ ಸಾಯ್ತಾರೆ. ಅವನ್ನ ದೇವ್ರ ತರ ನೋಡ್ತಾರೆ, ಆದ್ರೆ ನನ್ ಪಾಲಿಗೆ ಮಾತ್ರ ಅವನು ದೆವ್ವ, ಭೂತ, ಬೇತಾಳ. ಒಟ್ನಲ್ಲಿ ಎಲ್ರಿಗೂ ಆ ಭೂತನೇ ಬೇಕು. ನನಗ್ ಯಾರೂ ಇಲ್ಲ, ಕಷ್ಟ ಸುಖ ನೋಡೋರು ಯಾರೂ ಇಲ್ಲ. ನಾನೊಂಥರ ಯಾರಿಗೂ ಬೇಡವಾದವಳಾಗ್ಬಿಟ್ಟಿದ್ದೀನಿ. ನಾನು ಯಾರಿಗೂ ಬೇಡವಾದವಳು ಅಂದ್ಮೇಲೆ ನನಗೂ ಯಾರು ಬೇಡ. ನೀವ್ಯಾರು ನನಗ್ ಬೇಡ. ಹೋಗಿ, ಹೊರಟೋಗಿ. ಜ್ಯೋತಿ, ಹಂಗೆ ಹೇಳ್ಬೇಡ್ವೆ. ದಯವಿಟ್ಟು ಬಾಗ್ಲು ತೆಗಿಯೇ. ಲೈಟು ಹಾಕೊಳ್ದೆ ಯಾಕೆ ಹಿಂಗ್ ಕತ್ಲಲ್ಲಿ ಕುಂತಿದ್ಯಾ? ಏನೇ ಆಗಿದೆ ನಿಂಗೆ? ಹುಚ್ಚಿಡ್ತಿದೆ. ಜೀವನನೇ ಕತ್ಲಾದ್ಮೇಲೆ ರೂಮಲ್ಲಿ ಲೈಟ್ ಯಾಕೆ ಅಂತ. ನಮ್ದವರು ಮೋಸ ಮಾಡ್ತಾ ಇರ್ಬೇಕಾದ್ರೆ ಜೀವನ ಯಾಕೆ ಅನ್ನಿಸ್ತಿದೆ? ಜ್ಯೋತಿ, ನಿನ್ ಮಾತು ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ ಅಮ್ಮ. ದಯವಿಟ್ಟು ಬಾಗ್ಲು ತೆಗಿಯಮ್ಮ. ಆ ಶಿವರಾಜು ಅನ್ನೋ ಬೇತಾಳ ನನ್ ಬೆನ್ನಿಂದ ಇಳಿಯೋವರೆಗೂ ನಾನು ಈ ರೂಮಿಂದ ಆಚೆ ಬರಲ್ಲ. ಹಂಗಂದ್ರೆ ಹೆಂಗಮ್ಮ? ಕತ್ಲು ಕೋಣೆನಲ್ಲಿ ಎಷ್ಟು ದಿನ ತಿರ್ತೀಯ ಹೇಳು? ಸಾಯೋವರೆಗೂ ಇರ್ತೀನಿ. ಅಷ್ಟರಲ್ಲಿ ಆ ಬೇತಾಳ ನನ್ನಿಂದ ದೂರ ಆಗಿಲ್ಲ ಅಂತಂದ್ರೆ ನಾನೇ ಪ್ರಾಣ ಬಿಟ್ಬಿಡ್ತೀನಿ. ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ಬಿಡ್ತು ಅನ್ನೋ. ಬಿಡ್ತು ಅನ್ನಕ್ಕಿನ್ನೂ ಬಿಡ್ತಿಲ್ವಲ್ಲಮ್ಮ. ಆ ಶಿವರಾಜು ಅನ್ನೋ ಭೂತ ಬಿಡೋವರೆಗೂ ನಾನು ನನ್ನ ಹಠನ ಬಿಡಲ್ಲ. ಆಯ್ತು ಜ್ಯೋತಿ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಮ್ಮ. ಆದ್ರೆ ದಯವಿಟ್ಟು ಬಾಗ್ಲು ತೆಗಿಚಿನ. ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ? ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ದಯವಿಟ್ಟು ಹೋಗ್ಬಿಡಿ ಇಲ್ಲಿಂದ. ಇನ್ನೂ ಇಲ್ಲೇ ನಿಂತಿದ್ರೆ ನಿಮ್ ಕಣ್ಣು ಮುಂದೆನೆ ನೇಣು ಹಾಕೋಬೇಕಾಗತ್ತೆ. ಹೋಗ್ತಿರೋ ಇಲ್ಲ ಸಾಯ್ಲೋ? ಆಯ್ತು ಆಯ್ತು. ನಿಮ್ಗೆ ಹೇಳ್ತಾ ಇರೋದು ಹೋಗಿ ಅಂದೆ.
ಒಂದೇ ಒಂದು ದಿನಕ್ಕೆ ನೀನ್ ನನ್ನ ಹೆಂಡತಿಯಾಗಿ ನನಗೆ ಎಲ್ಲ ಸುಖನೂ ಕೊಡಬೇಕು. ಅಲ್ಲ ತುಳಸಿ, ಇಷ್ಟು ದೊಡ್ಡ ವಿಚಾರನ ನೀವ್ ಯಾಕೆ ದ್ರೋಣ ಅವ್ರಿಗೆ ಹೇಳ್ದೆ ಮುಚ್ಚಿಟ್ರಿ? ನೀವ್ ಎಲ್ಲ ವಿಚಾರನೂ ದ್ರೋಣಾಗ್ ಹೇಳ್ಬೇಕಿತ್ತು. ದ್ರೋಣ ಅವ್ರು ನಿಮ್ ಕುಟುಂಬಕ್ಕೆ ತುಂಬಾ ಕ್ಲೋಸ್ ಆಗಿದಾರಲ್ವಾ, ಆದ್ರೂ ನೀವ್ ಯಾಕೆ ಹೇಳ್ಕೊಳ್ಳಿಲ್ಲ ಅಂತ. ಇಲ್ಲ ತಹಸೀಲ್ದಾರ್, ಕೆಲ್ಸದ ವಿಚಾರದಲ್ಲಿ ದ್ರೋಣ ಅವರು ತುಂಬ ಸ್ಟ್ರಿಕ್ಟು. ಅನ್ಯಾಯದ ದಾರಿಲಿ ಒಂದಿನನೂ ಹೋದವ್ರಲ್ಲ. ನನ್ನ ಕಿಡ್ನಾಪ್ ವಿಚಾರದಲ್ಲಿ ತಂಗಿ ಅನ್ನೋದನ್ನು ನೋಡ್ದೆ ಜ್ಯೋತಿನ ಅರೆಸ್ಟ್ ಮಾಡಿದವ್ರು ಅವರು. ಅಂತವ್ರು ನಮ್ಮ ಅಣ್ಣನ ಸುಮ್ಮನೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇದೆಲ್ಲ ಗೊತ್ತಾಗ್ತಿದ್ದ ಹಾಗೆ ಒಂದು ನಿಮಿಷ ಕೂಡ ತಡ ಮಾಡದೆ ಅಣ್ಣನ ಕಂಬಿ ಹಿಂದೆ ನಿಲ್ಲಿಸ್ತಾರೆ. ಆದ್ರೂ ನಿಮ್ಮ ಅಣ್ಣ ಹೇಳೋ ಹಾಗೆ ಯಾಕೊಂದ್ಸಲ ನೀನ್ ಕೇಳ್ಬಾರ್ದು? ದ್ರೋಣ ಅವ್ರ ಹತ್ರನೇ ಮಾತಾಡಿದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಇಲ್ಲ ತಹಸೀಲ್ದಾರ್, ಖಂಡಿತ ಒಳ್ಳೇದಾಗಲ್ಲ. ಅದು ಅಲ್ಲದೆ ತಪ್ಪೇ ಮಾಡ್ದೆ ಹೇಗೆ ತಪ್ಪು ಒಪ್ಕೊಳಕ್ಕಾಗುತ್ತೆ? ಶ್ರೀರಾಮ್ ವಿಷಯದಲ್ಲಿ ಅಣ್ಣಂದಾಗ್ಲಿ ಜ್ಯೋತಿದಾಗ್ಲಿ ಇಬ್ಬರದು ತಪ್ಪಿಲ್ಲ. ಅವ್ರು ತಪ್ಪೇ ಮಾಡಿಲ್ಲ. ಆ ಶ್ರೀರಾಮ್ ಜ್ಯೋತಿ ವಿಡಿಯೋಗಳನ್ನ ಹೊರಗಡೆ ಬಿಡ್ತೀನಿ ಅಂತ ಹೆದರಿಸಿದ್ರೆ ಅವಳು ತಾನೇ ಏನ್ ಮಾಡಕ್ಕಾಗುತ್ತೆ? ಪಾಪ ಜ್ಯೋತಿ, ತನ್ನಿಂದ ಇಂಥ ಘಟನೆ ನಡೆದಿದೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಅವಳಿಗೆ ಗೊತ್ತಿಲ್ಲದೆ ಅವಳ ಕೈಯಾರ ಆ ಶ್ರೀರಾಮ್ ಸತ್ ಹೋದ. ಅದನ್ನೆಲ್ಲ ಕಣ್ಣಾರ ನೋಡಿ ನಮ್ಮಣ್ಣ ಆ ಶವನ ಎಲ್ಲೋ ಒಂದ್ ಕಡೆ ಮಣ್ಣು ಮಾಡಿದಾನೆ. ಒಂದ್ ಹೆಣ್ಣಾಗಿ ಇದರಲ್ಲಿ ಜ್ಯೋತಿದು ತಪ್ಪಿಲ್ಲ. ಒಬ್ಬ ಗಂಡನಾಗಿ ನಮ್ಮ ಅಣ್ಣಂದು ತಪ್ಪಿಲ್ಲ. ಅವನ ಕರ್ತವ್ಯ ಮಾಡಿದಾನೆ. ಯಾವುದೇ ಗಂಡನ್ಗೂ ತನ್ನ ಹೆಂಡತಿನ ಕಾಪಾಡೋದೇ ಧರ್ಮ. ಆ ಧರ್ಮನ ನಮ್ಮಣ್ಣ ಪಾಲಿಸಿದಾನೆ. ತನ್ನ ಹೆಂಡತಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಿದ್ದಾನೆ. ಆದ್ರೆ ಈ ಹೋರಾಟದಲ್ಲಿ ಅವನ ಮನ್ಸು ಕುಗ್ಗ್ ಹೋಗಿದೆ. ಈಗ ಅವನ್ ದಿನಕ್ಕೂ ಹೆಜ್ಜೆ ಹೆಜ್ಜೆಗೂ ಹೆದರ್ತಾ ಇದ್ದಾನೆ. ಆ ಭಯದಲ್ಲಿ ತಪ್ಪು ಒಪ್ಕೊಂಡ್ಬಿಡ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಪ್ರತಿ ಸಲ ನಾನು ಹೇಗೋ ಮಾಡಿ ಅವನ್ನ ಸಮಾಧಾನ ಮಾಡಿ ಆಗೋ ಅನಾಹುತನ ತಡೀತಾ ಇದ್ದೀನಿ. ಆದ್ರೆ ಏನ್ ತಡಿಯೋಕ್ಕಾಗಲ್ಲ. ಅಣ್ಣ ಯಾವ ಸಮಯದಲ್ಲಿ ಬೇಕಿದ್ರು ವಿಷಯನ ದ್ರೋಣ ಅವ್ರ ಹತ್ರ ಹೇಳ್ಕೊಂಡ್ಬಿಡ್ತಾನೆ. ಹಾಗಾಗ್ಬಾರ್ದು. ಹಾಗೇನಾದ್ರೂ ಆದ್ರೆ ಅವನ್ ಜ್ಯೋತಿನ ಕಾಪಾಡಬಹುದು. ನಮ್ಮ ಅಣ್ಣನ್ ಯಾರು ಕಾಪಾಡ್ತಾರೆ? ಅವರಿಬ್ಬರನ್ನ ಒಂದು ಮಾಡಬೇಕು ಅನ್ನೋ ನನ್ನ ಕನಸು ನುಚ್ಚು ನೂರಾಗ್ಬಿಡುತ್ತೆ. ನಮ್ಮ ಅಣ್ಣನ ಜೀವ ಕೂಡ ಮಣ್ಣಾಗ್ಬಿಡುತ್ತೆ. ಇಲ್ಲಿ ನಡೀತಾ ಇರೋದೆಲ್ಲ ನೋಡಿದ್ರೆ ಈ ಹೋರಾಟದಲ್ಲಿ ದ್ರೋಣ ಅವ್ರು ಗೆಲ್ತಾರ, ನಮ್ಮ ಅಣ್ಣ ಗೆಲ್ತಾನ ನನಗೆ ಗೊತ್ತಿಲ್ಲ. ಏನ್ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ಬೇಡ ತುಳಸಿ. ಏನಾದ್ರೂ ಆಗ್ಲಿ, ಆದ್ರೆ ಪರಿಶುದ್ಧವಾಗಿರ್ಬೇಕು. ನಿಜವಾದ ನ್ಯಾಯ ಗೆಲ್ಬೇಕು. ಆ ನ್ಯಾಯ ಧರ್ಮಕ್ಕೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಸಪೋರ್ಟ್ ಯಾವಾಗ್ಲೂ ನಿನಗಿದೆ. ಹೇಗಾದ್ರೂ ಸರಿ, ನಾವಿಬ್ರೂ ಸೇರಿ ಶಿವು ಹಾಗೂ ಜ್ಯೋತಿ ಅವ್ರನ್ನ ಕಾಪಾಡ್ಕೊಳ್ಳೋಣ. ತಹಸೀಲ್ದಾರ್, ಒಂಟಿಯಾಗಿ ಹೋರಾಟ ಮಾಡಕ್ ಹೊರಟಿದ್ ನನಗೆ ನೀವು ಬಂದಿದ್ದು ಆನೆ ಬಲ ಸಿಕ್ಕಾಗಾಯ್ತು. ಥ್ಯಾಂಕ್ಸ್ ತಹಸೀಲ್ದಾರ್.